ಆ ದರಿದ್ರದವನು ರಾಜೇಶ ಮನೆಗೆ ಬಂದಿದ್ದಾನೆ. ಹೌದಾ? ಹಾ ಬಾ. ಐಡಿಯಾ ಮಮ್ಮಿ, ಸೂಪರ್. ತಲೆ ಅಂದ್ರೆ ನಿನ್ನೆ ತಲೆ. ಆಯ್ತು ಲಕ್ಕ, ಎಲ್ಲ ರೆಡಿ ಮಾಡಿದೀನಿ ಮನೆಯಲ್ಲಿ. ಹೌದಾ? ಹೌದು. ನೀವು ಬೇಗ ಹೋಗಿ. ಹಾ, ನೀವು ಬೇಗ ಹೋಗಿ ಅವನು ಕರೆದು ಅವನಿಗೆ ಸರಿಯಾದ ಶಿಕ್ಷೆ ನೀಡಲೇಬೇಕು. ರಾಜ, ಏ ರಾಜ, ಬಾರೋ. ಏನು ಕರ್ಗಿ ನಮ್ಮ ಅಂತ ಕೇಳ್ತಿದ್ಯಲ್ಲೋ? ಏನೋ ಏನ್ ಮಾಡ್ತಿದ್ದೆ ನೀನು? ಈ ಊರಲ್ಲಿ ನನ್ನ ಮಾನ ಮರ್ಯಾದೆ ಕಡಿಮೆ ಕಟ್ಟ ಮಾಡಿ ಏನು? ಏನಮ್ಮ ಮನೆತನ ಮಾಡಿದ ಕಾರ್ಯ ನಾನೇನು ಮಾಡಿಲ್ಲವಲ್ಲ. ಏನು ಏನು ಮಾಡಿಲ್ವಾ? ತಡಿ, ನಿನಗೆ ಸರಿಯಾದ ಶಿಕ್ಷೆ ನಾನ್ ಕೊಡ್ತೀನಿ. ಏನು ಅದ್ರಲ್ಲಿ ತಪ್ಪಾಯ್ತು? ನಾನು ಕಟ್ಟಿದ ಊಟ ಡಬ್ಬಿಯನ್ನು ಎಲ್ಲರಿಗೂ ತೋರಿಸಿ ನನ್ನ ಮನೆ ತಾಯಿ ಹಾಗೆ ಹೀಗೆ ಅಂತ ಊರೆಲ್ಲ ಹೇಳ್ಬಿಟ್ಟಿಯೇನೋ? ಜನ ಎಲ್ಲ ಬಾಯಿ ಬಂದಾಗೆ ಮಾತಾಡ್ತಿದ್ದಾರೆ. ಅಷ್ಟೇ ಅಲ್ಲ, ನಿನಗೆ ನನ್ನನ್ನು ಬೇರೆ ಕಟ್ಕೊಟ್ಟಿದ್ದೀನ? ನಾವು ಊಟ ಮಾಡೋದನ್ನು ತಾನೇ ನಿನಗೆ ಕಟ್ಕೊಟ್ಟಿದ್ದು? ಅಮ್ಮ, ಈಗ ಬೇಗ ಮಾಡಿದ ನಾನಿಷ್ಟು ಬೇಗ ದೊಡ್ಡವ. ಎಲ್ಲೂ ಮಾಡುವುದಲ್ಲ. ಹೌದೌದು, ಅದಕ್ಕಾಗಿಯೇ ನನ್ನ ಗೆಳತಿ ಕುಲಕರ್ಣಿಯ ಸರಳ ಅವಳ ಅಣ್ಣನನ್ನ ಬಾ ಅಂತ ಬೇಗ ಕರೆದು ಊಟಕ್ಕೆ ಕೂತಿಲ್ಲ. ತಂಗಿ, ನೀನು ತಪ್ಪು ತಿಳಿದುಕೊಂಡಿರಮ್ಮ. ನೀನು ತಪ್ಪು ತಿಳಿದುಕೊಂಡಿರ. ಅಮ್ಮ, ನಾನು ಊಟ ಮಾಡುವಾಗ ಅವರ ಮಾಡಿದರೆ ಅವರಿಗೆ ಬೇಡವೇ? ನಾನು ಏನ್ ಹೇಳ್ತೀನೋ ಅಷ್ಟೇ ಕೇಳ್ಬೇಕು. ಅಪ್ಪ, ನಾನು ಕೂಡಲೇ ಕೂಡ್ಬೇಕು, ನಿಲ್ಲೋದು ನಿಲ್ಬೇಕಷ್ಟೇ. ಅಷ್ಟೇ ಅಲ್ವೋ? ಇನ್ನೊಂದು ಮಾತು ಹೇಳ್ತೀನಿ ಕೇಳು. ನಿನ್ನ ಫ್ಯಾಕ್ಟ್ರಿಯಲ್ಲಿ ಊಟಕ್ಕೆ ಬಿಟ್ಟ ತಕ್ಷಣ ಅಲ್ಲಿ ಯಾರ ಜೊತೆಗೂ ಊಟ ಮಾಡಕೂಡದು. ನೀನು ಸೈಕಲ್ ತೆಗೆದುಕೊಂಡು ನಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ಬೇಕಷ್ಟೇ. ತಿಳಿತೇನೋ? ಆಯ್ತಮ್ಮ. ಏಕಣ್ಣ, ಹೀಗೇಕೆ ಉದಾಸೀನಾಗಿರ್ವಿ? ಇರುತ್ತಮ್ಮ ರಮೇಶ, ಫ್ಯಾಕ್ಟ್ರಿಯಲ್ಲಿ ಕೆಲಸ ಜಾಸ್ತಿ ಆಯ್ತು, ಅದಕ್ಕಾಗಿ ಸ್ವಲ್ಪ ತಡೆಯಾಗಿದೆಯಪ್ಪ. ಅಣ್ಣ, ನಾವೆಲ್ಲರೂ ಈ ರೀತಿ ಆನಂದದಿಂದ ಕಾಲ ಕಳೆಯುತ್ತಿರುವಾಗ ನೀನು ಈ ಪರಿಸ್ಥಿತಿಯಲ್ಲಿ ನೌಕರಿ ಮಾಡುವುದು ಸರಿ ಅನಿಸುವುದಿಲ್ಲ ನೋಡಣ್ಣ. ಹೇಳು ರಮೇಶ, ಮನುಷ್ಯರು ಎಷ್ಟೇ ಶ್ರೀಮಂತರಿದ್ದಾರೆ, ಯಾವುದಾದರೂ ಒಂದು ಉದ್ಯೋಗ ಮಾಡಿಕೊಂಡಿರಲೇಬೇಕು. ಸುಮ್ಮನೆ ಕೊಡಬಾರದು. ಹಾಗಲ್ಲಣ್ಣ, ನೀನು ಇಲ್ಲಿಂದ 4 ಮೈಲು ನಡೆದು ಹೋಗಿ ಮಷಿನರಿ ಕೆಲಸ ಮಾಡಿ ಮತ್ತೆ 4 ಮೈಲು ಬರುವುದು ಪ್ರಾಣಿಗಳಿಗೂ ಸಹ ಆಗದ ಕೆಲಸ. ಏನೇ ಆಗಲಿ, ಇಂದು ನನಗೆ ಬಟ್ಟೆಗೆಂದು ಕೊಟ್ಟ ಹಣದಲ್ಲಿ ನಿನಗೊಂದು ಸೈಕಲನ್ನಾದರೂ ತಂದು ಕೊಡುತ್ತೇನೆ, ಆಯ್ತೆ ಅಣ್ಣ? ಸೈಕಲ್ಗಿಂತಲೂ ನನ್ನ ಮೇಲಿಟ್ಟಿರೋ ಪ್ರೀತಿಯೇ ನನಗೆ ನಿನ್ನದು ಕಾಲೇಜು ಜೀವನ. ನಿನಗೆ ಕೊಟ್ಟ ದುಡ್ಡಿನಲ್ಲಿ ಬಟ್ಟೆ ರಮೇಶ, ನೀನು ಹಾಗೆಲ್ಲ ಮಾಡಬೇಡ ರಮೇಶ. ರಮೇಶ,
ಸ್ವಲ್ಪ ತೆಗೆದುಕೊಳ್ಳುತ್ತೇನೆ. ಏನಾಗಲಿ ಮುಂದೆ ಬನ್ನಿ ಲಲಿತಾ ಲಲಿತಾ ಬನ್ನಿ ಮಂಗಳ ಬನ್ನಿ. ಲಲಿತಾ ಒಳಗೆ ಇರುವ ಕರೆಯುತ್ತೇನೆ. ಬೇಡಿ ಬೇಡಿ, ನಾನೇ ಒಳಗೆ ಹೋಗುತ್ತೇನೆ. ಆಹಾಹಾಹಾ. ಏನಿವಳ ಮಂಜುಳ ಸ್ವರವು, ಇವಳ ಸ್ವರ ಕೇಳಿಯೇ ಇವಳಿಗೆ ಮಂಗಳ ಎಂದು ಹೆಸರಿಟ್ಟಿರಬಹುದು. ಇಂದು ಆನಂದವಾಯಿತು ನನ್ನ ಮನಕ್ಕೆ. ಮಂಜುಳ, ಹೀಗೆ ಮೇಲಿಂದ ಮೇಲೆ ಬಂದು ತೋರಿಸಬಾರದೆ ನಿನ್ನ ಮುಖ ಕಮಲವನ್ನು. ಏನಿವಳ ನಯ ವಿನಯಗಳು ಒಂದರಲ್ಲಿಯೂ ಫೇಲ್ ಮಾಡಲು ಬರುವುದಿಲ್ಲ. ಬ್ರಹ್ಮನು ಆರ್ನವು ತೆಗೆದುಕೊಂಡು ಇವಳನ್ನು ತಯಾರು ಮಾಡಿದಂತೆ ಕಾಣಿಸುತ್ತದೆ. ಇರಲಿ, ಹೊರಗೆ ಹೋಗುವ ಮುಂದೆ ಮತ್ತೊಂದು ಸಲ ಮಾತನಾಡಿಸೇ ಬಿಡಬೇಕು. ಆದರೆ ಬರುವ ಮಂಗಳವಾರದವರೆಗೂ ಊಟ ಮಾಡಿದಂತಾಗುತ್ತದೆ. ಕಣ್ಣ ಸಲಿಗೆ ಸಲಿಗೆ ನನ್ನ ಸುಲಿಗೆ ನೀನೆಂದ ನನಗೆ 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 ತರತರ ರಸತರ. ನೋಡಿ, ನಾನೇನು ಬರ್ತೀನಿ. ನಮಸ್ಕಾರ. ನೋಡಿ ಮಂಗಳಾದೇವಿ, ನಾವು ಮೇಲಿಂದ ಮೇಲೆಲ್ಲ ನಮ್ಮಲ್ಲಿಗೆ ಬರದಿದ್ದರೆ ನಮ್ಮ ಲಲಿತಾ ನಿಮ್ಮಲ್ಲಿಗೆ ಬರುವ ಪ್ರಯತ್ನ ಮಾಡುತ್ತಾಳೆ. ಅದಕ್ಕಾಗಿ ತಾವು ಮೇಲಿಂದ ಮೇಲೆ ನಮ್ಮ ಮನೆಗೆ ಬಂದರೆ ನಮ್ಮೆಲ್ಲರಿಗೂ ಆನಂದ. ನೋಡಿ, ಯಾಕೆ ಲಲಿತೆಯು ನಮ್ಮ ಮನೆಗೆ ಬರಬಾರ್ದೇನು? ಹಾಗೇನಾದ್ರೂ ನಿಯಮ ಇದೆಯಾ? ಹಾಗೇನಿಲ್ಲ. ನಮ್ಮ ಮನೆ ಇಲ್ಲಿಂದ 4 ಮೈಲ ದೂರ ಇರುವುದು. ತಾವು ದೊಡ್ಡ ಶ್ರೀಮಂತರು, ನಿಮಗೆ ಬರಲಿಕ್ಕೆ ಕಾರ ಇರುವುದು. ಆದರೆ ನಮ್ಮ ಲಲಿತಾ ನಿಮ್ಮಲ್ಲಿಗೆ ಬರಬೇಕಾದರೆ ಇಡೀ ಒಂದು ತೆರವೇ ಬೇಕಾಗುವುದು. ನೋಡಿ, ಯಾಕೆ ನಿಮಗೇನಾಗಿದೆ? ಅಲ್ಲ, ನೀವು ಕಾರ್ ತೆಗೆದುಕೊಳ್ಳಿ. ಅದು ಅಲ್ಲದೆ ನೀವೇನು ಬಡವರೇನು? ಎಷ್ಟಾದರೂ ತಮಗೆ ಸರಿಯಾಗಬಹುದೇ? ಏ ಮಂದಿ, ಏನೇನು ಮಾತಿಗೆ ಮಾತು ಬೆಳೆಸಿದ್ರೆ ಮುಗಿಯೋದೇ ಇಲ್ಲ. ಯಾಕೆಂದ್ರೆ ನಮ್ಮ ಅಣ್ಣನ ಜೊತೆ ಮಾತಾಡುತ್ತಾ ನಿಲ್ಲೋದು ಒಂದೇ, ಹನುಮಂತನ ಬಾಲವನ್ನ ಅಳತೆ ಮಾಡೋದು ಒಂದೇ. ಮಾತಿಗೆ ಹತ್ತಿದ್ರೆ ನಮ್ಮ ಅಣ್ಣನಿಗೆ ಬೆಳಕರಿಯೋದೇ ಗೊತ್ತಾಗೋದಿಲ್ಲ. ಬಾರೆ ಮಂಜಿ, ಊಟ ಮಾತಾಡೋಣ ಬಾರೆ. ಬೇಡ ಬೇಡ, ನಾನೇ ಹೋಗುತ್ತೇನೆ. ಯಾಕಂದ್ರೆ ನಮ್ಮಪ್ಪನಿಗೆ ಕಾರ್ ಬರ್ಸ್ಬೇಕಾಗಿದೆ. ನಾನೇನು ಬರ್ತೀನಿ. ಹಾ ರಮೇಶ್, ರಮೇಶ್ ನಮಸ್ಕಾರ. ನಾನೇನು ಬರ್ಲಾ? ಬಾಯ್. ಮಾತಾಡ್ತಿದೀಯಲ್ಲ, ಯಾಕಣ್ಣ ರೇಷಣ, ಯಾವಾಗ ಇಷ್ಟೊಂದು ಪರಿಚಯ ಮಾಡಿಕೊಂಡೆ? ಏ ಕಳ್ಳ ಕಳ್ಳ. ನನಗೆ ಬಂದವರೆಲ್ಲರೂ ಮೂಕರಂತಿರಬೇಕೇನು? ಮೇಲಾಗಿ ನನಗೆ ಅವರು ಕಾಲೇಜಿನಲ್ಲಿ ಪರಿಚಯವಿತ್ತು. ಅದಕ್ಕೆ ಸ್ವಲ್ಪ ಸಮಾಧಾನದಿಂದ ಹೇಳು. ಆಯ್ತಾಯ್ತು, ಇರ್ಲಿ, ಆಮೇಲೆ ವಿಚಾರ. ಅಣ್ಣ ಅಣ್ಣ
ಮಧ್ಯಾಹ್ನ ಊಟ ಮಾಡದೆ ಸಾಯಂಕಾಲ ಬರೋದು ಒಂದೇ ಊಟ ಮಾಡಿ ಬಂದ್ವಿ. ಹೇಳಿ ರಮೇಶ, ನೀವು ಊಟ ಮಾಡಿ ಹೋಗಪ್ಪ. ನೋಡಣ್ಣ, ನೀನು ಮುಂಜಾನೆ ಹೋದೆ ಅಂದರೆ ಸಂಜೆಗೆ ಬರ್ತಿ. ಒಂದು ಹೊತ್ತು ಸಹ ನನ್ನ ಸಂಗಡ ಊಟ ಮಾಡುವುದಿಲ್ಲ. ನೀನು ಊಟ ಮಾಡದಿದ್ದರೆ ನಾನು ಮಾಡುವುದಿಲ್ಲ. ಏಕಪ್ಪ, ಕಷ್ಟ ಇಲ್ಲ ಅಂದ್ಬೇಡಪ್ಪ, ಹಸಿ ಇಲ್ಲ ಅಂದ್ಬಾರ್ದು. ನೋಡ್ರಿ ರಾಜೇಶ, ಒಂದು ದಿನ ಆದ್ರೆ ಎಲೆ ಬೆಳೆಸಿದಷ್ಟು ಊಟ ಮಾಡಿ ಕೈ ತಳ್ಕೊಂಡೇ ಬಿಡ್ತೀಯಪ್ಪ. ಒಂದು ದಿನ ಆದ್ರೆ ನಿಷ್ಠೆ ಬೇಕಂದಿರು ಬಟ್ಟೆ ತುಂಬ ಊಟ ಮಾಡಿದ್ರು ಒಂದು ದಿನ ಇಟ್ಕೊಂಡ್ಲೇ ಈಗೆಲ್ಲ ಹಸಿ ಇಲ್ಲ ಅಂದು ಊಟ ಬಿಡ್ಬೇಕಿತ್ತು ಬಡಿ ಯಾವಾಗೂ ಈಗಂದರೆ ಕರಳಕ್ಕೆ ಓದ್ತದಂತೆ. ನಿನ್ನ ತಮ್ಮನ ಮಾತು ಅಳಗಲೇಳಪ್ಪ, ಅಳಗಲೇಳ. ಇಬ್ಬರು ಅಣ್ಣ ತಮ್ಮಂದರು ಪ್ರೀತಿದಿಂದರೆ ನನ್ನ ಇಲ್ಲಿವರೆಗೂ ಉಸಿರಾಡವು ಆಧಾರವಾಗಿದಪ್ಪ, ಆಧಾರ. ಮೂವರು ಕೂಡಿ ಉಪಸಂಹಾರ ನಡೆಯಪ್ಪ. ಮರೆತಾಕ್ಷಣ